ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಆಯೋಜಿಸಲಾದ 3ನೇ ರಾಜ್ಯ ಮಟ್ಟದ ಬಧು ವರರ ಸಮಾವೇಶ 2026 ಕುರಿತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಕೆಪಿ ನಂಜುಂಡಿ ಅವರ ಅಧ್ಯಕ್ಷತೆಯಲ್ಲಿ ನಗರದ ಗುರುರಾಜ ಸಭಾಂಗಣದಲ್ಲಿ ಈ ಭವ್ಯ ಸಮಾರಂಭ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು, ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾದ ಚೆನ್ನಪ್ಪ ಅವರು ಹಾಗೂ ಸಮುದಾಯದ ಪೂಜ್ಯ ಸ್ವಾಮೀಜಿಗಳು ಮತ್ತು ಅನೇಕ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಮಹಾಸಭೆಯ ಅಧ್ಯಕ್ಷರಾದ ಕೆಪಿ ನಂಜುಂಡಿ ಅವರು ಹಾಗೂ ಹಿರಿಯ ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು, ವಿಶ್ವಕರ್ಮ ಸಮುದಾಯದ ಗಣ್ಯರು, ವಿಶ್ವಕರ್ಮ ಸಮುದಾಯದ ಪ್ರಭಾವಿ ನಾಯಕರು ಕೆಪಿ ನಂಜುಂಡಿ ಅವರ ಸೇವೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಮಾತನಾಡಿದ ಪತ್ರಕರ್ತರಾದ ಚೆನ್ನಪ್ಪ ಅವರು, ಸಾಮಾಜಿಕ ಕಳಕಳಿ ಹೊಂದಿರುವ ತಾಯಿ ಹೃದಯದ ನಾಯಕರು ಕೆಪಿ ನಂಜುಂಡಿ, ಮುಂಬರುವ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಶುಭ ಹಾರೈಸಿದರು. ಇದೇ ಸಮಾವೇಶದಲ್ಲಿ ವಿಶ್ವಕರ್ಮ ಸಮುದಾಯದ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಮೊದಲ ಬೇಡಿಕೆ, ಕುಲಶಾಸ್ತ್ರ ಅಧ್ಯಯನ ವರದಿ ಸಮುದಾಯಕ್ಕೆ ಹಾನಿಕಾರಕವಾಗಿದ್ದು ಹೊಸ ಅಧ್ಯಯನವನ್ನು ಬೇರೆ ವಿಶ್ವವಿದ್ಯಾಲಯದಿಂದ ನಡೆಸಬೇಕು. ಎರಡನೇ ಬೇಡಿಕೆ, ವರವಿ, ತಿಂಥಣಿ, ಲಿಂಗನಬಂಡಿ ಮತ್ತು ಗೋನಾಳ ಪ್ರದೇಶಗಳ ಅಭಿವೃದ್ಧಿಗೆ ಪ್ರಾಧಿಕಾರ ರಚನೆ. ಮೂರನೇ ಬೇಡಿಕೆ, ಶ್ರೀ ಸಿರಂಗಿ ಕ್ಷೇತ್ರದ ಕಾಳಿಕಾಂಬಾ ದೇವಿ ದೇವಸ್ಥಾನದ ಕಾರ್ಯಕ್ರಮದ ವೇದಿಕೆ ಮೇಲೆ ಕೂಡಿರ್ತಕ್ಕಂಥ ನಮ್ಮ ಸಮಾಜದ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಶಿಷ್ಟ ನೆರವನ್ನು ಪಡೆದಂಥ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳ ಪದಾಧಿಕಾರಿಗೆ ನಮಸ್ಕಾರ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಅತಿಥಿಗಳನ್ನು ಯಾಕಂದ್ರೆ ಏನಾದರೂ ಬಂದರೆ ಅದು ಸಮಾಜಕ್ಕೆ ಅದು ಪ್ರತಿ ಪದ ಸಿಗಬೇಕಾಗ್ತದೆ. ಸಮಾಜದ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ನಾಯಕರುಗಳನ್ನು ಕರೆಸಬೇಕಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇರುವಂಥ ವ್ಯಕ್ತಿಗಳನ್ನು ಕರೆಸಬೇಕಾಗ್ತದೆ. ಹಾಗಾಗಿ ನಾನು ಭಾಳ ಯೋಚನೆ ಮಾಡಿ ಭಾಳ ಕಡಿಮೆ ಜನ ಇಬ್ಬರೇ ಅವರನ್ನು ಕರ್ಸೋಣ, ಸಮಾಜದ ನೋವನ್ನು ಅವರಿಗೆ ಹೇಳೋಣ.
ಇಚ್ಛಾಶಕ್ತಿ ಇರೋದ್ರ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇನ್ನೊಂದು ಪತ್ರಿಕಾರಂಗದಲ್ಲಿರ್ತಕ್ಕಂಥ ಅದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರರು, ಬಹಳ ವರ್ಷಗಳ ಸ್ನೇಹದಲ್ಲಿರ್ತಕ್ಕಂಥವರು, ನಮ್ಮ ಸಮಾಜದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವರು, ಸಂಘಟನೆ ಅಂದರೆ ಏನು, ಅದರ ಸ್ಥಳ ಹೇಗಿರುತ್ತೆ ಅನ್ನೋದನ್ನ ನೋಡಿದ ತಕ್ಷಣ ಗುರುತಚ್ಚುವಂಥ ಒಂದು ಮಹಾ ಮೇಧಾವಿ ಅಂತ ಹೇಳ್ಬೋದು. ಅಂಥ ವ್ಯಕ್ತಿಗಳು ಇರ್ತಕ್ಕಂಥ ಸನ್ಮಾನ್ಯ DC ಚಂದ್ರಶೇಖರ್ ಅವರು, ಈಗ ಅವರ ಕಾರ್ಯಾಧ್ಯಕ್ಷರು JPCC ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಚಂದ್ರಶೇಖರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಹಾಗೆಯೇ ಪತ್ರಿಕಾರಂಗದಲ್ಲಿ ಬಹಳಷ್ಟು ಅನುಭವವನ್ನು ಇರ್ತಕ್ಕಂಥದ್ದು, ಬಹಳಷ್ಟು ಅನುಭವ. ಯಾವುದಾದ್ರೂ ಒಂದು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಇಶ್ಯೂಗಳ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಏನಾದರೂ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ನಿಖರವಾಗಿ ಧೈರ್ಯವಾಗಿ ಏನು ಅದನ್ನೇ ಪತ್ರಿಕೆಯಲ್ಲಿ ಮಾಡುವಂಥ ಛಾತಿ ಇರ್ತಕ್ಕಂಥ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಚೆನ್ನೇಗೌಡರು ಕೂಡ ಇದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಮಾಡ್ತೇನೆ. ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ, ಯುವಕರಿಗೆ, ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪತ್ರಿಕಾ ಮಿತ್ರರಿಗೆ, ಜೊತೆಯಾಗಿ ಹೇಳಬೇಕಾದ್ರೆ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ನನಗೆ 1 ತಿಂಗಳ ಸಮಯ ಕೊಟ್ಟರೆ 2 ಲಕ್ಷ ಜನ ಬರೀ ವಿಶ್ವಕರ್ಮವೇ ಸೇರಿಸಿ ರಾಜ್ಯಾದ್ಯಂತ ಹೋರಾಟ ಮಾಡಿಬಿಡ್ತೇನೆ ನಾನು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ನಾನು ತಿಳ್ಕೊಳ್ತಾ ಬರ್ತಾ ಇದ್ದೇನೆ. ಇವತ್ತು ನಾವು 5 ಕಸುಬುಗಳನ್ನು ಮಾಡ್ತೇವೆ: ಚಿನ್ನ, ಬೆಳ್ಳಿ, ಮರ, ಕಂಚು, ಶಿಲ್ಪ, ಕಬ್ಬಿಣ. ಈ 5 ಕೆಲಸ ಮಾಡುವಂಥವ್ರು ನಾವು ಇನ್ನುಳಿದ ವರ್ಗದಲ್ಲಿ 102 ಜಾತಿನಲ್ಲಿ 41 ಪಂಗಡಗಳಾಗಿ ಅಲ್ಲಿ ಗುರುತಿಸಿಕೊಂಡಿದ್ದೇವೆ. ನಮ್ಗೆ ಯಾವುದೇ ಸವಲತ್ತು ಇಲ್ಲ, ಅದು ಬೇರೆ ವಿಷಯ. ಆದರೆ ನಮ್ಮಲ್ಲಿರುವಂಥ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಚಿನ್ನ, ಬೆಳ್ಳಿ ಮನೆಯವರಿಗೆ ಕಬ್ಬಿಣ ಕೆಲಸದವ್ರು ಮಗನ ಕೊಡೋದಿಲ್ಲ ಅಂತಾರೆ. ಕಮ್ಮಾರನಿಗೆ ಬಡಗಿ ಮಕ್ಕಳು ಕೊಡೋದಿಲ್ಲ ಅಂತಾರೆ, ಬಡಗಿಗೆ ಕಮ್ಮಾರನ ಹೆಣ್ಮಕ್ಳು ಕೊಡೋದಿಲ್ಲ ಅಂತಾರೆ. ನಮ್ಮಲ್ಲೇ ಸಮಸ್ಯೆ ಇದು. ನಮ್ಮ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ನಮ್ಮನ್ನು ಪೀಡಿಸ್ತವೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಮಾತ್ರ ನಾವು ಒಂದಾಗ್ತೀವಿ, ಮನೆಯಲ್ಲಿ ನಾವು ಒಂದಾಗ್ಲೇ ಇಲ್ಲ. ನಾವು ಹೊರಗಡೆ ನಾವೆಲ್ಲ ಒಂದೇ ನಾವು ಹೆಚ್ಚಾಗ್ತೀವಿ, ಮನೇಲಿ ಹೋದ ತಕ್ಷಣ ಏನಂತೀವಿ ಅಂದ್ರೆ, ಅವರು ಮಾಂಸಾಹಾರಿ ಅಂತಾನೆ, ಇವರು ಸಸ್ಯಾಹಾರಿ ಅಂತಾನೆ, ಅವರು ಕೆಳಮನೆ ಅಂತಾನೆ, ಇವರು ಮೇಲ್ಮನೆ ಅಂತಾನೆ. ಒಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳನ್ನು ಇಟ್ಕೊಂಡು ಸಮಾಜ ಸಂಬಂಧಗಳಿಂದ ಚಿತ್ರ ಆಗ್ತಾ ಇದೆ. ಇದನ್ನ ನಾವು ಮೊದಲುಗೊಳಿಸಬೇಕಾಗಿದೆ. ನಾವು ನೋಡಿ, ನಾವೆಲ್ಲರೂ ಕೂಡ ಒಂದೇ. ನಾವು ಬ್ರಾಹ್ಮಣರಲ್ಲ, ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮರು. ನಾವು ಬ್ರಾಹ್ಮಣರಿಗೆ ಪೌರೋಹಿತ್ಯವನ್ನು ಮಾಡೋದು ಮಾತ್ರ ಬಂದಿದೆ, ಆದರೆ ವಿಶ್ವಕರ್ಮಗೆ ಪೌರೋಹಿತ್ಯದ ಮೇಲೆ ಶಿಲ್ಪಶಾಸ್ತ್ರವನ್ನು ಮಾಡುವಂತ ಶಕ್ತಿ ಇದೆ ನಮಗೆ. ಅದಕ್ಕಿಂತ ನಾವು ಕೇಳೋದು, ನಾವು ಬ್ರಾಹ್ಮಣರಿಂದ ಮೇಲೆ ನಾವು ಬ್ರಾಹ್ಮಣರು ಜಾತಿಗೆ ಅನ್ಕೋಬೇಡಿ ಅಂತೀನಿ ನಾನು. ವಿಶ್ವಕರ್ಮರು ಅನ್ನೋದ ಈ ಒಳಪಂಗಡಗಳೇನಿದೆ, ಮೊದಲು ನಾವು ಒಂದಾಗಬೇಕಲ್ಲ, ಈ ಸಂಸಾರಗಳನ್ನು ಒಂದು ಮಾಡಬೇಕಲ್ಲ. ಗ್ರಾಮಾಂತರ ಪ್ರದೇಶದಿಂದ ಬಂದಿರ್ತಕ್ಕಂಥ ಕಬ್ಬು ಕೆಲಸದವರು, ಮರ ಕೆಲಸದವರು ಮಕ್ಕಳು ಕೆಲಸ ಇದ್ರೆ ಯಾವಾಗ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ? ಸಿಟಿನಲ್ಲಿ ಅವ್ರನ್ನ ಯಾರು ಗುರುತಿಸ್ತಾರೆ? ಬಡವರಿಗೆ ಅವ್ರಿಗೆ ಹೆಣ್ಣು ಸಿಗುತ್ತೆ. ಇದೆಲ್ಲವೂ ಕೂಡ ಕೈ ಮೀರಿದಾಗ ಏನಾಗುತ್ತೆ, ಒಂದು ಹೆಣ್ಣಿಗೆ ಒಂದು 35-40 ವರ್ಷ ಆಗುತ್ತೆ, ಗಾಳಿಗೆ ಹೋಗ್ತಾರೆ. ಬಿಡ್ತೇನೆ. ವಿಷಯ ಸಮುದಾಯದ ಈ ಕೆಳಗಂಡ ಬೇಡಿಕೆಗಳನ್ನು ಈಡೇರಿಸಬೇಕು ಮನವಿ. ವಿಶ್ವಕರ್ಮ ಸಮುದಾಯದ ಕುಲಶಾಸ್ತ್ರ ಅಧ್ಯಯನದಲ್ಲಿ ನಮ್ಮ ಸಮಾಜಕ್ಕೆ ಮಾರಕವಾದ ವರದಿಯನ್ನು ಮೈಸೂರು ಯೂನಿವರ್ಸಿಟಿ ಸರ್ಕಾರಕ್ಕೆ ಸಲ್ಲಿಸಿದೆ. ಹೀಗಾಗಿ ಸದರಿ ವರದಿಯನ್ನು ಪರಿಗಣಿಸದೆ ಮೈಸೂರು ಯೂನಿವರ್ಸಿಟಿ ಹೊರತುಪಡಿಸಿ ಬೇರೆ ಯೂನಿವರ್ಸಿಟಿಗೆ ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಮಾಡಲು ಸರ್ಕಾರ ಮತ್ತೊಮ್ಮೆ ಆದೇಶಿಸಬೇಕು. ಕುಲಶಾಸ್ತ್ರ ಮೂಲಕ ನಾವೆಲ್ಲ ಎಸ್ಟಿಗೆ ಹೋಗ್ಬೇಕಂದ್ರೆ ಬಹಳ ಆಸೆ ಪಟ್ಟು ಅದಕ್ಕೆ ಪೂರ್ವವಾದಂಥ ವಿಚಾರಗಳನ್ನು ಸಂಗ್ರಹ ಮಾಡಿಕೊಟ್ರೆ, ನನ್ನ ಎದುರುಗಡೆ ನಂಜುಂಡವರು ಕರೆಕ್ಟ್ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಯಾರು ಕುತಂತ್ರಕ್ಕೆ ಮಾಡೋರು ಗೊತ್ತಿಲ್ಲ, ಅದನ್ನ ವರದಿ ಕೊಡ್ತಾರೆ. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದ 41 ಉಪಪಂಗಡಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸೋದ್ರಿಂದ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಅಂತ ಕೊಡ್ತಾರೆ ಮನುಷ್ಯ. ಹಾಗಾದ್ರೆ ಸುಮ್ಗೆ ಹೇಳ್ತೇನೆ, ಸುಮ್ಗೆ
ಇದೇ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸಮಾಜದ ಜನ ಚಾಮರಾಜನಗರದಲ್ಲಿ, ಕೊಳ್ಳೇಗಾಲ ಮತ್ತು ಅಲ್ಲೂರಿನಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದೀವಿ ನಾವು. ಸಮಾಜದಲ್ಲಿ 5 ಧಾರ್ಮಿಕ ಕ್ಷೇತ್ರಗಳು ಇಡೀ ದೇಶದ ಸಾಂಸ್ಕೃತಿಕ ಸಂಸ್ಥೆಗಳಾಗಿದೆ. ಆದ್ರೆ ಬಡತನದಲ್ಲಿರೋದ್ರಿಂದ ನಮಗೆ ಅದನ್ನ ಹೇಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಇದರಲ್ಲಿ ಸಿರಿಸಂಗಿ ಕಾಳಿಕಾದೇವಿ, ತಿಂತ್ರಿ ಮೌನೇಶ್ವರ, ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಮತ್ತು ವೀರ ಬ್ರಹ್ಮೇಂದ್ರ ಸ್ವಾಮಿ, ಈ 5 ಕ್ಷೇತ್ರಗಳು ನಮ್ಮ ಸಮಾಜದ ಆಸ್ತಿ. ಅದೇನೋ ಬಹಳ ಹೋರಾಟ ಮಾಡಿದ್ದಕ್ಕೆ ಕೊನೆಗೆ ಕರ್ನಾಟಕ ಸಮಾರಂಭ ಅಲ್ಲ, ಕೆಲವೊಂದರ ಅತಿಥಿಗಳನ್ನ ಕೆಟ್ಟ ಹಾಕುವಂತ ಒಂದು ಕಾರ್ಯಕ್ರಮ. ಅಜೆಂಡಾವನ್ನು ತಂದು ಬಹಿರಂಗವಾಗಿ ಜನ ಮತ್ತೆ ಎಷ್ಟು ಜನ ಸ್ವಾಮೀಜಿಗಳು ಮತ್ತೆ ಪತ್ರಕರ್ತರು ಇವರೆಲ್ಲರೂ ಸಾಕ್ಷಿಯಾಗಿಟ್ಕೊಂಡು ನೀನೇನ್ ಮಾಡ್ತೀಯ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿ ಮಾಡಿದ್ದಾರೆ. ಈ ತರ ಸವಾಲು ನೋಡಿದೆ ಅಂತ ಗೊತ್ತಿದ್ರೆ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಬರ್ತಾ ಇದ್ದೆ. ಅದ್ರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಏನಿದೆ, ನಿಜವಾಗ್ಲೂ ಕೂಡ ನನಗೆ ಮನಸ್ಸಿಗೆ ತುಂಬಾ ಹತ್ತಿರವಾದ ಕಾರ್ಯಕ್ರಮ. ನನಗೆ ಭಾಷಣ ಮಾಡಕ್ ಬರಲ್ಲ. ನಾನು ನನ್ನ ಜೀವನದ ಅಂತ್ಯ ಫುಲ್ಲು ನಾನು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡೋದನ್ನ, ಸ್ಕ್ರೀನ್ ಹಿಂದೆ ಕೆಲಸ ಮಾಡೋದಂಥವನ್ನ. ಇನ್ನೂ ಕೂಡ ನಾನು ಪಬ್ಲಿಸಿಟಿ ಬಯಸ್ತಿಲ್ಲ, ಅಥವಾ ಬಂದು ಭಾಷಣ ಮಾಡಿ ನಾನು ಇದನ್ನ ತೋರಿಸ್ಕೋಬೇಕು ಅಂತ ನನ್ನ ಆಸೆ ಇರಲಿಲ್ಲ. ನನ್ನ ಕೆಲಸ ಮಾತಾಡಬೇಕು ಅಂತ ಯೋಚನೆ ಮಾಡುವಂತ ನಾನು ಮಾಡಿದಂಥ ಕೆಲಸ ಇವತ್ತು ಈ ಮಟ್ಟದ ತನಕ ತಂದಿದೆ. ಆದ್ರೆ ಇವಾಗಲೂ ಕೂಡ ನಾನು ಪಬ್ಲಿಸಿಟಿ ತಗೊಳ್ಳುವಂತ ಕೆಲಸಕ್ಕೆ ನಾನು ಹೋಗಲ್ಲ. ಯಾಕೆಂತಂದ್ರೆ ನನಗದು ಅವಶ್ಯಕತೆ ಯಾವಾಗ ಬೀಳುತ್ತೆ ಅಂತ ನನಗೆ ಇವತ್ತು ಕೂಡ ಯೋಚನೆ ಮಾಡಿದೆ. ಹೀಗೆ ಅಲ್ಲಿ ಇಲ್ಲಿ ಯಾರಾದರೂ ಕರೆದಂಥ ಸಂದರ್ಭದಲ್ಲಿ ನಾನು ಮಾತಾಡಿ ಹೋಗೋದು ಬಿಟ್ರೆ, ಇದಕ್ಕೋಸ್ಕರ ಪ್ರಿಪೇರ್ ಆಗಿ ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಬರುವಂತ ಮನಸ್ಥಿತಿ ನಂದಲ್ಲ. ನಂಜುಂಡಿಯವರು ನನ್ಗೆ ಹೇಳುದು, ನಾನು ಇವತ್ತು ಅಂತ ಮರೆತುಬಿಟ್ಟಿದ್ದೆ. ಸಂಡೇ ಅಂತ, ಅದು ಸಂಡೇ ಡಿ ಕೆ ಶಿವಕುಮಾರ್ ಇವತ್ತು ನಂದು. ನನಗೆ ಬೆಳಗ್ಗೆ ಫೋನ್ ಮಾಡೋದಕ್ಕಂದ್ರೆ ಇವತ್ತ ನಂದು ಸಂಡೇ ಅಲ್ವಾ ಅಂತ. ಅಂದ್ರೆ ನಾನು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಇವತ್ತು ಈ ಒಂದು ಸಭೆಗೆ ಬಹಳ ಕಮ್ಮಿ ಜನ ಕರೆದಿದ್ದಾರೆ. ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ತುಂಬಾ ಜನ ಕರೆಯೋದು, ಭಾಷಣ ಮಾಡಿ 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 ನಿಮಗೂ ಬೇಜಾರು, ಎಷ್ಟು ನನ್ನ ಮಕ್ಕಳು ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇಷ್ಟೇ ಕೆಲಸ ಇಷ್ಟ ಅಂತ ಕೇಳೋದು ಅಂತ ನಿಮಗೂ ಬೇಕು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಂಜುಂಡಿಯವರ ಅನುಭವ ನಿಜವಾಗ್ಲೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ವಿಶ್ವಕರ್ಮ ಸಮುದಾಯದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ವಧುವರರ ಅನ್ವೇಷಣೆ ರಾಜ್ಯಮಟ್ಟದ ಶಿಬಿರವನ್ನು 3ನೇ ವರ್ಷ ಸಂದರ್ಭವಾಗಿ ನಂಜುಂಡಿ ಅವರು ಆರ್ಗನೈಸ್ ಮಾಡಿದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಿಲ್ಲ. ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ವಧುವರರ ಅನ್ವೇಷಣೆ ಅಂತ ಹೇಳೋದು. ನಾನಿದು ಸಣ್ಣ ಕಾರ್ಯಕ್ರಮ ಇರುತ್ತೆ ಅಂತ ತಿಳ್ಕೊಂಡ್ರೆ ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ. ಈ ಪೊಲಿಟಿಷಿಯನ್ಸ್ಗೆ ಕಡಿಮೆ ಜನ ನೋಡೋದು ಕಡಿಮೆ ಅನ್ಸುತ್ತದೆ, ಬಟ್ ನಮ್ಗೆ ಇಷ್ಟು ಜನ ನೋಡಿದ್ರೆ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಂದಾಗ ಸೊ ಒಂದಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಂಥದ್ದು. ಅಲ್ಲಿ ನಂಜುಂಡಿಯವರು 2 ಲಕ್ಷ ಜನ ಕರೆದು ಒಳ್ಳೆ ಊಟ ಹಾಕಿ ಅವರು ಉಡುಗೊರೆ ಮುಗಿಸು ಅನ್ನೋ ಈ ಕಾಲಘಟ್ಟದಲ್ಲಿ ಅವರ ಕುಟುಂಬದ ಸಮಸ್ಯೆಗಳನ್ನ ನಂದು ಅಂತ ಹೇಳಿಕೊಂಡು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಇದೆ. KP ನಂಜುಂಡಿಯವರು ಒಂದು ಸುಮಾರು 500 ಜನರ ವಧುವರರ ಒಂದು ಮದುವೆ ಇದನ್ನ ಮಾಡ್ತಾ ಇದ್ದಾರೆ, ಸಮಾರಂಭ. ಇದು ನಿಜವಾಗ್ಲೂ ಕೂಡ ಇದು ತುಂಬಾ ಅರ್ಥಗಂಭೀರವಾದಂಥ ಕಾರ್ಯಕ್ರಮ. ನಂಜುಂಡಿಯವರು ಯಾವಾಗ ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ. ಅವರು ಈ ಒಂದು ಸಮುದಾಯಕ್ಕಲ್ಲ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಹಿಂದೆ ಅವರು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರು ಯಾವುದೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ, ಮತ್ತೆ ಅದರಲ್ಲೊಂದು ಶಕ್ತಿನೂ ಇರುತ್ತೆ. ಸುಮ್ಮನೆ ಮಾಡಕ್ ಹೋಗಲ್ಲ ಅವರು.
ಸೊ ಅಂಥದ್ರಲ್ಲಿ ಈಗೇನು ನಾವು ಇವತ್ತು ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮ, ಅದನ್ನ ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು 2 ಲಕ್ಷ 3 ಲಕ್ಷ ಜನ ಸೇರ್ಸೋದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಿ, ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಂಗೆ ಇರುತ್ತೆ. ಯಾಕೆಂದ್ರೆ ಬರೀ ರಾಜಕೀಯ ಮಾಡೋದಲ್ಲ, ನಾವು ಸಮಾಜದ ಒಂದು ಯೋಜನೆನೂ ಕೂಡ ಅವರ ಉನ್ನತಿನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಂಜುಂಡಿ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ತುಂಬಾ ಈ ಸಂದರ್ಭದಲ್ಲಿ ನಾನು ತುಂಬಾ ಪ್ರಶಂಸಿಸಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ವೇದಿಕೆ ಮೇಲೆ ಸಣ್ಣ ಬೇಡಿಕೆ, ಹೌದು, ಸಾಕಷ್ಟು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಅಂತ ದೊಡ್ಡ ಬೇಡಿಕೆ ಎಲ್ಲ ಪಾಪ ಅವ್ರು ಇಟ್ಟಿರುವಂತದ್ದು ಸಮಾಜಕ್ಕೆ ಬೇಕಾಗಿರುವಂತದ್ದು, ಅದು ಅವ್ರಿಗೆ ಸ್ವಂತ ಬೇಡಿಕೆಗಳೇನಿಟ್ಟಿಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಸರ್ಕಾರದ ಗಮನಕ್ಕೆ ತಂದು, ಮತ್ತೆ ನಾಡಿದ್ದು ಡೆಪ್ಟಿ CM ಬೇರೆ ಬರ್ತಾ ಇದ್ದಾರೆ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ, ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಈ ಮನವಿನ ಅರ್ಪಿಸ್ತಾರೆ. ಅದರಲ್ಲಿ ನಾವು ಮತ್ತೆ ಅವರು ಮತ್ತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮಾತಾಡಿ ಯಾವುದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಟ್, ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಖಂಡಿತ ಮಾಡೋಣ. ಇದೇನಂತ ಅವರು ಕೊಟ್ಟಿರುವಂಥದ್ದು ಮಾಡುವಂಥದ್ದೇ ಕೊಟ್ಟಿದ್ದಾರೆ, ಅದನ್ನ ಮಾಡೋಣ, ಅದೇನು ತೊಂದರೆ ಇಲ್ಲ. ಸೊ ಎಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಅಲ್ಲ, ಇವತ್ತು ಏನು ಈ ಕಾರ್ಯಕ್ರಮಕ್ಕೆ GC ಚಂದ್ರಶೇಖರ್ ಸಾಹೇಬರು ಬಂದಿದ್ದಾರೆ, ನಮ್ಗೆಲ್ಲ ವಿಶ್ವಕರ್ಮರಿಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳನ್ನ ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಆಗಿರೋರು ಬಂದು ನೋಡಿದಾಗ್ಲೇನೆ ಈ ಸಮಾಜದ ಸಮಸ್ಯೆಗಳೇನು, ಈ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳೇನು ಅನ್ನೋದು ಗೊತ್ತಾದಾಗ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭಗಳು ಬಂದಾಗ ನಮ್ಮಂಥ ಕಾಯಕ ಸಮಾಜಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಇವತ್ತು ಅವರು ವೇದಿಕೆಯಲ್ಲಿ ಎಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವ್ರು ಹೇಳಿರೋ ಮಾತುಗಳೆಲ್ಲವೂ ಸತ್ಯ ಇದೆ. ಆಮೇಲೆ ನಮ್ಮ ಸಮಾಜಕ್ಕೆ ಅವರು ತುಂಬ ಹತ್ರ ಇದ್ದಾರೆ. ಕೇವಲ ವಿಶ್ವಕರ್ಮರಿಗಲ್ಲ, ಎಲ್ಲ ಕಾಯಕ ಸಮಾಜಗಳಿಗೂ ಹತ್ರ ಇದ್ದಾರೆ. ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಅವರ ಮೂಲ ಮಂತ್ರ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಬಹಳ ಸಂತೋಷ.